ರಾಜ್ಯ ಬಿಜೆಪಿ ಪಾರ್ಟಿಯಲ್ಲೂ ದಸರಾ ಧಮಾಕ ನಡೆಯುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಜ್ಯ ಬಿಜೆಪಿಗೆ ಬಿಗ್ ಸರ್ಜರಿಗೆ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ. ರಾಜ್ಯ ಘಟಕದ ಪದಾಧಿಕಾರಿಗಳ ಬದಲಾವಣೆಗೆ ಬಿಗ್ ಪ್ಲಾನ್ ಇದೆ. ಹೈಕಮಾಂಡ್ಗೆ ತಲುಪಿದೆ ಧರ್ಮೇಂದ್ರ ಪ್ರಧಾನ್ ರಿಪೋರ್ಟ್. ರಾಜ್ಯ ಬಿಜೆಪಿ ಈಗ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಪ್ರಧಾನ್. ಹೈಕಮಾಂಡಿಂದ ಯಾರಿಗೆ ಶಾಕ್, ಯಾರಿಗೆ ಕೋಕ್ ನೀಡಲಾಗುತ್ತೆ ಅನ್ನುವಂಥ ಚರ್ಚೆ ಇನ್ಮೇಲೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾರಿಗೆ ಶಾಕ್ ಎದುರಾಗುತ್ತೆ, ಯಾರಿಗೆ ಲಕ್ ಹೊಳೆಯುತ್ತೆ. ಹೈಕಮಾಂಡ್ಗೆ ಈಗಾಗಲೇ ರಿಪೋರ್ಟ್ ಹೋಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಿಪೋರ್ಟ್ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಅಂದರೆ ಕಾಂಗ್ರೆಸ್ ಕ್ರಾಂತಿ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರದ್ದು ಆಯಿತು. ಈಗ ಕಾಂಗ್ರೆಸ್ ಕಡೆಯಿಂದ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇಲ್ಲ. ಆದರೆ ಈಗ ಬಿ ಜೆ ಪಿಯಲ್ಲಿ ಕ್ರಾಂತಿಯ ಸದ್ದು ಜೋರಾಗಿದೆ. ಸದ್ಯದಲ್ಲೇ ರಾಜ್ಯ ಬಿಜೆಪಿಗೆ ಬಿಗ್ ಸರ್ಜರಿ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು. ಅಂದರೆ ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ರಾಜ್ಯಕ್ಕೆ ಬಂದು ಹೋಗಿದ್ರು ಕೇಂದ್ರ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು. ಹೈಕಮಾಂಡ್ಗೆ ಈಗಾಗಲೇ ರಿಪೋರ್ಟನ್ನು ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ನಡೀತಾ ಇದೆ, ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಬದಲಾವಣೆ ಆಗಬೇಕು, ಏನೆಲ್ಲ ಸರಿ ಆಗಬೇಕು ಅಂತೇಳಿ. ಹಂಗಾಗಿ ಯಾವ ರೀತಿಯಾಗಿ ಮುಂದಿನ ಪ್ರಕ್ರಿಯೆ ಇರಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಇದೆ. ಹಂಗಾಗಿ ಈ ದೀಪಾವಳಿ ಗಿಫ್ಟ್ ಯಾರಿಗೆ ಅನ್ನುವಂಥ ಪ್ರಶ್ನೆ ಈಗ ದಸರಾ ಮತ್ತು ದೀಪಾವಳಿ. ರಾಜ್ಯ ಬಿ ಜೆ ಪಿಗೆ ಬಿಗ್ ಶಾಕ್. ಬಿ ಜೆ ಪಿ ನಾಯಕರಿಗೆ ಬಿಗ್ ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ಚಿಂತನೆ ಮಾಡ್ತಿದೆ ಅನ್ನುವಂಥ ನಮಗೆ ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿ. ಹಂಗಾಗಿ ರಾಜ್ಯ ಘಟಕದ ಪದಾಧಿಕಾರಿಗಳ ಬದಲಾವಣೆಗೆ ಪ್ಲಾನ್ ನಡೀತಾ ಇದೆ ಅನ್ನೋದು. ಧರ್ಮೇಂದ್ರ ಪ್ರಧಾನ್ ಅವರ ರಿಪೋರ್ಟ್ ಈಗಾಗಲೇ ಹೈಕಮಾಂಡ್ಗೆ ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಇದ್ದಕ್ಕಿದ್ದಾಗೆ ಬೆಳವಣಿಗೆಯಲ್ಲಿ ಈ ಬಿಜೆಪಿಲಿ ಆಗ್ತಾ ಇರುವಂಥ ಮಹತ್ವದ ಬೆಳವಣಿಗೆ ಇದು ಶಾಖ ಹೇಗೆ? ಶಿವಕುಮಾರ್, ಖಂಡಿತವಾಗಿ. ಯಾಕಂದ್ರೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅಂತೇಳಿ ಬಿಜೆಪಿನೇ ಹೇಳ್ತಾ ಇತ್ತು. ನವೆಂಬರ್ನಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗತ್ತೆ, ಏನೋ ಸಿಎಂ ಬದಲಾವಣೆನೋ ಇನ್ನೊಂದು ಸರ್ಜನೆ ಏನೊಂದು ಆಗತ್ತೆ ಅಂತ ಹೇಳಿ. ಈಗ ಅದರ ನಡುವೆಯಲ್ಲಿ ಬಿಜೆಪಿ ಒಳಗಡೆನೆ ಕ್ರಾಂತಿ ಆಗೋದು ಅಂತ ಒಂದು ಲಕ್ಷಣಗಳು ಕಾಣಿಸ್ತಾ ಇದಾವೆ. ಯಾಕಂದ್ರೆ ಮೊನ್ನೆ ದಿನ 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಸಭೆ ನಡೆದಿದೆ. ಪಕ್ಷದ ಪ್ರಮುಖರನ್ನೆಲ್ಲರೂ ಕೂಡ ಕರೆಸಿ, ಪದಾಧಿಕಾರಿಗಳನ್ನೆಲ್ಲ ಕರೆಸಿ ಸಭೆಯನ್ನ ಮಾಡಲಾಗಿದೆ. ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ಕೂಡ ಬಂದಿದ್ರು ಕೇಂದ್ರದಿಂದ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಇದ್ರು. ಇವರೆಲ್ಲ ಬಂದು ಸಭೆಯಲ್ಲಿ ಪಾಲ್ಗೊಂಡ ನಂತರದಲ್ಲಿ ಒಂದಷ್ಟು ವಿಚಾರಗಳನ್ನ ಸಂಗ್ರಹಿಸಿದ್ದಾರೆ. ಯಾಕಾಗಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ, ಪಕ್ಷದ ಒಳಗಡೆ ಯಾಕೆ ಅಸಮಾಧಾನಗಳು ಭುಗಿಲೇಳ್ತಾ ಇದ್ದಾವೆ, ಗುಂಪುಗಳು ಜಾಸ್ತಿ ಆಗಿದ್ದಾವೆ, ಇದೆಲ್ಲವನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ. ಒಂದಷ್ಟು ಮೂಲದಲ್ಲಿ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಅನಂತರದಲ್ಲಿ ಧರ್ಮೇಂದ್ರ ಪ್ರಧಾನ್ ಒಂದು ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯ ಕರ್ನಾಟಕ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಕುರಿತಾಗಿ ವಿವರವಾದಂತ ಒಂದು ಮಾಹಿತಿಯನ್ನು ಒದಗಿಸಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ ಪಕ್ಷದ ಸಂಘಟನೆ ಕುಂಠಿತ ಆಗೋದಕ್ಕೆ ಕಾರಣ ಪದಾಧಿಕಾರಿಗಳಲ್ಲೇ ಸರಿಯಾದಂತ ಆಸಕ್ತಿ ಇಲ್ಲದೆ ಇರೋದು ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಒಂದಷ್ಟು ಪದಾಧಿಕಾರಿಗಳು ಸಂಪೂರ್ಣ ನಿಷ್ಕ್ರಿಯ ಆಗಿದ್ದಾರೆ. ಗುಂಪುಗಳ ಜೊತೆಯಲ್ಲಿ ಸೇರ್ಕೊಂಡು ಆ ಬಣ ಈ ಬಣ ಅಂತ ಮಾಡ್ಕೊಳ್ತಾ ಇದ್ದಾರೆ. ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ, ಅಥವಾ ಮುತುವರ್ಜಿಯಿಂದ ಅವರೇ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಸ್ವಹಿತ ಆಸಕ್ತಿಯಿಂದ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಪಕ್ಷ ಸಂಘಟನೆ ಕುಸಿತ ಆಗಿದೆ. ರಾಜ್ಯಾಧ್ಯಕ್ಷರ ವಿಚಾರವೂ ಕೂಡ ಇಲ್ಲಿ ಸಂಘರ್ಷ ನಡೀತಾ ಇದೆ. ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿದೆ. ಈ ಕಾರಣಕ್ಕಾಗಿ ದಸರಾ ಮುಗಿತಾ ಇದ್ದ ಹಾಗೇನೆ ಪದಾಧಿಕಾರಿಗಳನ್ನ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.